ಅತ್ತೆ ಅತ್ತೆ ನೆನ್ನೆ ಸಿದ್ದರಾಮಯ್ಯ 2,000 ರೂಪಾಯಿ ಹಾಕೊಂಡ್ನಲ್ಲ ನಿನ್ನ ಅಕೌಂಟ್ಗೆ ದುಡ್ಡು ಕೊಡು. ಅದು ನಂದು ದುಡ್ಡು, ನಾನು ಹಾಕ್ಕೊಡೋಣ ನಿಮ್ಮ ಅಪ್ಪನ ದುಡ್ಡು. ಸಿದ್ದರಾಮಯ್ಯ 2,000 ರೂಪಾಯಿ ಕೊಟ್ಟಿರೋದು ಸಂಸಾರ ಮಾಡೋಕ್ಕೆ, ನೀನು ಗಂಟು ಮಾಡಿ ಮಡಿಕೊಳಕ್ಕೆ ಕೊಟ್ಟಿಲ್ಲ ಅವನು. ನಾನು ಕಡೆ ಈ ಮನೆ ಯಜಮಾನಿ, ನನಗೆ ಬರಬೇಕು ದುಡ್ಡು. ನಿಮ್ಮ ಅಪ್ಪನ ಮನೆಯಿಂದ ಏನಾದರೂ ತತ್ತಾ ಇದೆಯಾ ನೀನು? ನನ್ನ ಮಗ ತಂದಾಕಿದ್ರಲ್ಲಿ ಅಡುಗೆ ಮಾಡಿಕ್ತಾ ಇದೆಯಾ? ಅದು ಕಷ್ಟ ಆಗದೆ ನಿನಗೆ. ಮಾಡ್ತೀನಿ ನನ್ನ ಮಗ ಬರಲಿ ಇವತ್ತು. ನಿನಗೂ ನಿನ್ನ ಮಗನಿಗೆ ಸಂಸಾರದ ಚಿಂತೆ ಎಲ್ಲಿದ್ದತ್ತೋ? ಇಬ್ರು ಊರು ಬಸವರು, ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬರ್ತೀರಿ. ನೀನು ಊರನ್ನ ಕಡೆಯಿಂದ ಬಡ್ಡಿ ದುಡ್ಡು ಕೊಟ್ಕೊಂಡು ಬರೋದ್ರಲ್ಲೇ ಟೈಮ್ ಆಗ್ಬಿಡ್ತದೆ. ಮನೆಗೆ ಬಂದು ಏನು ಸಂಸಾರ ನೋಡಿ. ಅಯ್ಯೋ ದೇವ್ರೆ, ಎಂಥ ಸೊಸೆ ತಂದ್ಬಿಟ್ನ ನಾನು. ಇವಳು ನೋಡಿದ್ರೆ ಹಿಂಗೆ ಆಡ್ತಾಳೆ. 3 ಹೊತ್ತಿಗೆ 1 ಹೊತ್ತು ಊಟ ಕೊಡಲ್ಲು, ಬೈತಾ ಬಿದ್ದಿರ್ತಾಳೆ. ನಾನು ಹೊಟ್ಟೆ ಬಟ್ಟೆ ಕಟ್ಟಿ ಮನೆ ಕಟ್ತೆ, ಮದುವೆ ಮಾಡಿದೆ, ಸಂಸಾರ ಮಾಡಿದೆ. ಈಗ ತಾನೇ ಬಂದೋಳು ಏನೆಲ್ಲ ಮಾತಾಡ್ತಾಳೋ ನನಗೆ. ಅಯ್ಯೋ ಶಿವ. ಈ ಮನೆಗೆ ಸೊಸೆಯಾಗಿ ಬರೋದಕ್ಕಿಂತ ಮುಂಚೆ ರಾಣಿ ಹಂಗಿದ್ದೆ. ನಮ್ಮಪ್ಪ ಕೇಳುವುದೆಲ್ಲ ಕೊಡಿಸ್ತಿದ್ದ, ನಮ್ಮವ್ವ ಮಾಡುವುದೆಲ್ಲ ಉಣಿಸ್ತಿದ್ಲು. ಈ ಮನೆಗೆ ಸೊಸೆಯಾಗಿ ಬಂದಾಗಿಂದ ಮುಸ್ರೆ ತಿಕ್ಕದೇ ಆಯಿತು ನನ್ನ ಜೀವನ. ಪಕ್ಕದ ಮನೆಯವರು ಏನೇನೋ ತಗೊಂಡ್ರು, ಫ್ರಿಜ್ ತಗೊಂಡ್ರು, ವಾಷಿಂಗ್ ಮಿಷಿನ್ ತಗೊಂಡ್ರು, ಸೀರೆ ತಗೊಂಡ್ರು, ಒಡವೆ ತಗೊಂಡ್ರು. ನನ್ನ ಗಂಡನೋ 3 ಹೊತ್ತು ಕುಡ್ಕೊಂಡು ಸುದ್ಲಾಡ್ತಾ ಇರ್ತಾನೆ. ನಮ್ಮತ್ತೆನೋ 1 ರೂಪಾಯಿ ಬಿಚ್ಚಲ್ಲ. ನಿನ್ನ ಮದುವೆ ಮಾಡ್ಕೊ ಬಂದಾಗ ನಿಮ್ಮಪ್ಪ ನಿಮ್ಮವ್ವ ಬಿಡ್ಗಾಸು ಕೊಡಲಿಲ್ಲ. ವರದಕ್ಷಿಣೆ ಅಂತೂ ಹೇಳೋ ಮಾತೇ ಇಲ್ಲ. ಹಂಗಿದ್ರು ಎಷ್ಟು ಮಾತಾಡ್ತೀಯೇ? ಎದುರುಗಡೆ ಗಿರ್ಜುನ್ ಸೊಸೆ ನೋಡು, ಅವಳು 50 ಲಕ್ಷ ತಗೊಂಬಂದವಳೆ ವರದಕ್ಷಿಣೆ ಅಂತ. ನನ್ನ ಮಗನಿಗೆ ನಿಮ್ಮಪ್ಪ ನಿಮ್ಮವ್ವ ಏನು ಮಾಡವ್ರೆ, ಏನು ಕೊಟ್ಟವ್ರೆ, ಏನು ಬಿಟ್ಟವ್ರೆ? ಹಂಗಿದ್ರು ದುಡ್ಡು ಅಂತ ಕೇಳ್ತೀಯಲ್ಲ. ಅತ್ತೆ, ನಿನಗೇನು ಖರ್ಚಿದ್ದತ್ತು? ಊರೋ ಉಸಾಬ್ರಿನೋ? ಮನೇಲೇ 3 ಹೊತ್ತು ಕೂತಿರ್ತೀಯ. ಯಾವ ಮದುವೆ ಮಾಡಬೇಕು, ಯಾವ ಸೊಬ್ನಕ್ಕೆ ಹೋಗ್ಬೇಕು, ಯಾವ ಒಡವೆ ತಗೋಬೇಕು, ಯಾವ ಬಟ್ಟೆ ತಗೋಬೇಕು, ನನಗಾದ್ರೂ ಆ ದುಡ್ಡು ಕೊಡು. ನಾನು ಒಡವೆನೋ ಬಟ್ಟೆನೋ ತಗೋತೀನಿ. ನಿನಗ್ಯಾಕೆ ದುಡ್ಡು ಕೊಡಬೇಕು? ನಂದು ದುಡ್ಡು, ನಮ್ಮನೆ ಇದು. ನೀನು ಈಗ ಬಂದಿರೋಳು, ಎಷ್ಟು ಮಾತಾಡ್ತಿ? ಬಾಯಿ ಮುಚ್ಕೊಂಡು ಅಡುಗೆ ಮಾಡೋಗು, ಇಲ್ಲಾಂದರೆ ಮನೆಯಿಂದ ಆಚೆ ಹಾಕ್ಬಿಡ್ತೀನಿ ನಿನ್ನ. ಯಾರು ನಿಂಗಿ ಅಂತ ಹೆಸರಿಟ್ರೋ? ಯಾವಾಗ ನೋಡಿದ್ರು ನಿಗ್ರಾಡ್ತಾ ಇರ್ತೀಯ, ನಿಗಿ ಅಂತ. ನನ್ನ ಮಗ ಬರಲಿ ಕಣೆ, ಇವತ್ತು ಮಾಡಿಸ್ತೀನಿ ನಿನಗೆ, ಚೆನ್ನಾಗಿ ಹೊಡಿಸ್ತೀನಿ. ನನಗೆ ಬೈತೀಯ, ನನ್ನೇ ನಿಂಗಿ ಅಂತೀಯ? ನಾನು ನಿಮ್ಮ ಅತ್ತೆ ಕಣೆ. ಆಯಿತು, ಬರಲಿ ಬಿಡು, ಮಾವನು ಬರಲಿ, ಮಾವನಿಗೂ ಹೇಳ್ತೀನಿ. ಸಿದ್ದರಾಮಯ್ಯ ಕೊಟ್ಟಿರೋ ದುಡ್ಡಲ್ಲಿ ನನಗರ್ಧ ಕೊಡು ಅಂದದಕ್ಕೆ ಅತ್ತೆ ಹಿಂಗೆಲ್ಲ ಬೈದ್ಲು ಅಂತ. ಬರಲಿ ಕಡೆ, ನಿಮ್ಮ ಮಾವ, ನಿನ್ನ ಗಂಡ ಎಲ್ಲರೂ ಊರವ್ರನ್ನೇ ಸೇರಿಸಿ ನ್ಯಾಯ ಮಾಡ್ತೀನಿ. ನಾನು ಇಷ್ಟು ವರ್ಷದಿಂದ ಹೊಟ್ಟೆ ಬಟ್ಟೆ ಕಟ್ಟಿರೋದಕ್ಕೆ ನೀವೆಲ್ಲ ಜಾಮ್ ಅಂತ ಮೆರಿತಾ ಇರೋದು. ನಾನು ಅವತ್ತು ಹೊಟ್ಟೆ ಬಟ್ಟೆ ಕಟ್ಟಿ ಮನೆ ಕಟ್ಟಿಲ್ಲ ಅಂದರೆ ಬೀದಿಲಿರ್ತಾ ಇದ್ರಿ ನೀವೆಲ್ಲ ಕಣ್ರೆ. ಸರಿ, ಹೋಗಿ ಅಡುಗೆ ಮಾಡೋಗು. ನಿಮ್ಮ ಮಾವ ಬಂದಾದ್ಮೇಲೆ, ನಿನ್ನ ಗಂಡ ಬಂದಾದ್ಮೇಲೆ ಮಾತಾಡ್ತೀನಿ ನಾನು.